ಉತ್ತರ ಕರ್ನಾಟಕದ ಲೋಕಸಭಾ ಕ್ಷೇತ್ರದಾದ್ಯಂತ ಏನು ಸಚಿವರಾದಂಥ ಮಹದೇವಪ್ಪ ಅವರು ಸಂಚರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಇವತ್ತು ಏನಂತಂದ್ರೆ ಏನು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಪ್ರತಿನಿಧಿಸ್ತಕ್ಕಂಥ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಈ ಕುರಿತಂತೆ ಮಾತನಾಡಲಿಕ್ಕೆ ನನ್ನ ಜೊತೆ ಎಚ್ ಮಹದೇವಪ್ಪ ಇದ್ದಾರೆ, ಅವರನ್ನ ಮಾತಾಡಿಸ್ತೀನಿ. ಸರ್, ಈಗ ನಿನ್ನೆ ಬಾಗಲಕೋಟೆ, ಬಿಜಾಪುರ, ಇವತ್ತು ಬೆಳಗಾವಿ, ಚಿಕ್ಕೋಡಿ, ಯಾವ ರೀತಿ ಇದೆ ವಾತಾವರಣ? ರಾಜ್ಯಾದ್ಯಂತ ಜನರ ಮೂಡ್ ನೋಡಿದಾಗ ಕಾಂಗ್ರೆಸ್ಸಿನ ಪರವಾದಂಥ ಒಲವು ಹೆಚ್ಚು ಕಾಣ್ತಾ ಇದೆ. ಇದಕ್ಕೆ ಮೂಲತಃ ಕಾಂಗ್ರೆಸ್ ಸರ್ಕಾರ ಜನರಿಗೆ ಕೊಟ್ಟಂಥ ಆಶ್ವಾಸನೆ ಇತ್ತಲ್ಲ, ಗ್ಯಾರಂಟಿಗಳು, ಅದನ್ನು ಬಂದ ತಕ್ಷಣವೇ ಜಾರಿ ಮಾಡಿ ಜನರ ನಂಬಿಕೆಯನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಅದಕ್ಕೆ ಜನರು ವ್ಯಾಪಕವಾದಂಥ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ವಿಶೇಷವಾಗಿ ಮಹಿಳೆಯರು. ಮತ್ತು ಸಂವಿಧಾನ ಜಾಗೃತಿ ಜಾಥಾ ಹೊರಡಿದ ಮೇಲೆ ಶೋಷಿತ ಸಮುದಾಯಗಳೆಲ್ಲವೂ ಕೂಡ ಸಂಘಟನಾತ್ಮಕವಾದಂಥ ನಿಲುವುಗಳ ಮುಖಾಂತರ ನಮ್ಮ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ರಕ್ಷಣೆ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಅವರೇ ಸ್ವಯಂ ಪ್ರೇರಿತರಾಗಿ ಮಾಡ್ತಾ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವನ ಯಶಸ್ವಿಯ ದೃಷ್ಟಿಯಿಂದ ತುಂಬ ಆರೋಗ್ಯಕರವಾದಂಥ ಬೆಳವಣಿಗೆ. ಸರ್, ಈಗ ಸಂವಿಧಾನವೇ ನಮ್ಮ ಧರ್ಮ ಅನ್ನೋ ಒಂದು ಜಾಹೀರಾತನ್ನು BJP ಹಾಕ್ತಾ ಇದೆ. ಇದುವರೆಗೆ ಏನಂತಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅನ್ನೋ ವಿಚಾರವನ್ನು ಅವ್ರದೇ ಸಂಸದರು ಪ್ರಸ್ತಾಪ ಮಾಡಿದರು. ಈಗ ಆ ವಿಚಾರ ಈಗ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಅದಕ್ಕೆ ತಮ್ಮ ಪ್ರತಿಕ್ರಿಯೆ ಏನಂತ? RSS ಅಂದಿನ ಜನಸಂಘ, ಇವತ್ತಿನ ಭಾರತೀಯ ಜನತಾ ಪಾರ್ಟಿ 100 ವರ್ಷದ ಅಜೆಂಡಾ ಇಟ್ಟು 100 ವರ್ಷದ ಒಳಗಡೆ ನಾವು ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಬದಲಾವಣೆ ಮಾಡಬೇಕು, ಧರ್ಮ ಸಂಸತ್ತಿನ ಮುಖಾಂತರ ದೇಶನ ನಿಯಂತ್ರಣ ಮಾಡಿ ಮನುವಾದವನ್ನು ಜಾರಿ ಮಾಡಬೇಕು ಅನ್ನೋದು ಅವರ ಉದ್ದೇಶ. ಹೀಗಾಗಿ ಹೆಚ್ಚುತ್ತಾ ಇರತಕ್ಕಂಥ ಸಂವಿಧಾನ ಪರವಾದಂಥ ಜಾಗೃತಿ, ಸಂಘಟಿತರಾಗ್ತಕ್ಕಂಥ ಮತದಾರರನ್ನು ನೋಡಿ ಅವರು ಸದ್ಯಕ್ಕೆ ಅದರ ಪರವಾಗಿದ್ದೇವೆ ಅಂತ ತೋರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದನು. ಆಂತರಿಕವಾಗಿ ಅವರ ಈಡನ್ ಅಜೆಂಡಾ ಸಂವಿಧಾನವನ್ನು ಬದಲಾವಣೆ ಮಾಡೋದೆ. ಸರ್, ಈಗ SC STಗೆ ಮೀಸಲಾದಂಥ ಒಂದು ಏನು ಅನುದಾನ ಏನಿದೆ ಅದಕ್ಕೆ ಕತ್ತರಿ ಹಾಕಿ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ದಾರೆ. ಇವರು SC ST ವಿರೋಧಿಗಳು ಕಾಂಗ್ರೆಸ್ನವರು ಅನ್ನೋ ರೀತಿ ಒಳಗೆ. ಮತ್ತು ಏನಂತಂದ್ರೆ BJP ಅದನ್ನು ಹೋದ ಕಡೆ ಎಲ್ಲ ನಾಯಕರು ಅದನ್ನು ಹೇಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ನಿಜಕ್ಕೂ ಅನುದಾನವನ್ನು ಕಡಿತ ಮಾಡಿದ್ದೀರಾ ಹೇಗೆ? SC ST ಅನುದಾನ ಹಿಂದೆ ಎಲ್ಲ 5,000, 6,000, 7,000 ಕೋಟಿ ಕೊಡ್ತಾಯಿದ್ರು ಬಡ್ಜೆಟಲ್ಲಿ. ನಾವು ಇದೇ ಬೆಂಗಳೂರು ಅಧಿವೇಶನದಲ್ಲಿ, ಬೆಳಗಾಂ ಅಧಿವೇಶನದಲ್ಲಿ 2013ರಲ್ಲಿ ಒಂದು ಕಾಯ್ದೆಯನ್ನು ತಂದು SCP TSP ಕಾಯ್ದೆ. ಆ ಕಾಯ್ದೆ ಏನು ಹೇಳ್ತದೆ ಅಂದರೆ, ರಾಜ್ಯದ ಆಯವ್ಯಯ ಇದೆಯಲ್ಲ ಬಡ್ಜೆಟ್ಟು, ಆ ಬಡ್ಜೆಟ್ಟಲ್ಲಿ ಯೋಜನೆ ಇದೆಯಲ್ಲ ಪ್ಲ್ಯಾನ್ ಸೈಜ್, ಆ ಯೋಜನೆ ಗಾತ್ರದಲ್ಲಿ SC ST ಜನಸಂಖ್ಯೆ 24.10% ಇದೆ. 6.95 ST, 17.10 SC, ಇಬ್ಬರು ಸೇರಿಸಿ 24.10% ಆಗುತ್ತೆ. ಈ ಜನಸಂಖ್ಯೆಗೆ ಅನುಗುಣವಾಗಿ ಯೋಜನಾ ಗಾತ್ರದ ಹಣನ 24% ಹಣನ ಸೆಪರೇಟಾಗಿ ಎತ್ತಿಡಬೇಕು. ಅದು ಈ ಸಮುದಾಯದ ಹಿತಕ್ಕೇ ವಿವಿಧ ಇಲಾಖೆಗಳ ಯೋಜನೆಗಳ ಮುಖಾಂತರನೇ ಜಾರಿ ಆಗಬೇಕು ಅಂತೇಳಿ ಸೆಕ್ಷನ್ 7 ಅದನ್ನು ಮಾಡಿದ್ವಿ, ಕಾಯ್ದೆ ಮಾಡಿದ್ವಿ. ಭಾರತ ದೇಶದಲ್ಲಿ ಇದು ಮೊದಲನೇ ಪ್ರಯೋಗ ಕರ್ನಾಟಕ ಮಾಡಿರೋದು, ಎರಡನೇದು ಆಂಧ್ರದಲ್ಲಿದೆ. ಆಂಧ್ರದಲ್ಲಿರೋದು ನಮ್ಮಷ್ಟು ಪರಿಣಾಮಕಾರಿಯಾಗಿಲ್ಲ, ನಮ್ಮಷ್ಟು ಪರಿಣಾಮಕಾರಿ ಕಾಯ್ದೆ. ಇದನ್ನು ಮಾಡುವಾಗ ಸೆಕ್ಷನ್ 7 ಏನು 3 ಸೆಕ್ಷನ್ ಹಿಡಿತೆ: A, 7A, 7B, 7C, 7D. ಇದರಲ್ಲಿ ವಿವರಣೆ ಕೊಟ್ಟಿದ್ದಾರೆ. ವ್ಯಕ್ತಿಗಳಿಗೆ ಕೊಡೋದು, ಸಮುದಾಯಕ್ಕೆ ಕೊಡೋದು, ಆರೋಗ್ಯ ಶಿಕ್ಷಣಕ್ಕೆ ಕೊಡೋದು, ಮತ್ತು ಸರ್ಕಾರದ ಯೋಜನೆಗಳಿಗೆ ಆ ಜನಸಂಖ್ಯೆಗೆ ಇಲ್ಲಿ ಹಣನ ಕೊಡ್ಬೋದು ಅಂತ ಆ ಸೆಕ್ಷನ್ಗಳಿರೋದು. 7D ಇದೆಯಲ್ಲ, ಅದು ಡೀಮ್ಡ್ ಎಕ್ಸ್ಪೆಂಡಿಚರ್. ಇಲ್ಲಿ ದಲಿತರಿದ್ದಾರೆ, SC ST ಇದ್ದಾರೆ ತಿಳ್ಕೊಂಡು ಈ ಹಣ ತಗೊಂಡು ಅವ್ರಿಗೆ ಬಳಸ್ಬಿಡೋದು ಜನರಲ್ಗೆ. ಈ ಸೆಕ್ಷನ್ ಇತ್ತು. ಅದು ಈ ಒಂದು ಯೋಜನೆ ಏನು ಹೇಳಿದೆ ಸೆಕ್ಷನ್ ಸೆಕ್ಷನ್ 7, ಆ ಪ್ರಾವಿಷನ್ ಕೆಳಗಡೆ A, B, C, D ಅದರ ಪ್ರಕಾರನೇ ಕೆಲಸ ನಡೀತದೆ. ಈ ಹಣನ ದುರುಪಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. 7D ಇತ್ತಲ್ಲ, ಈ 7Dನ ಬರ್ಸ್ಕೊಂಡು BJP ಸರ್ಕಾರ, ಬೊಮ್ಮಾಯಿ ಸರ್ಕಾರ ಇದ್ದಾಗ 10,000 ಕೋಟಿಯನ್ನು ದುರುಪಯೋಗ ಮಾಡಿದರು. 10,000 crore. ಇವ್ರು ಯಾರೂ ಮಾತಾಡಲಿಲ್ಲ ಅವಾಗ. ಮೇಜರ್ ಇರಿಗೇಷನ್, ಅರ್ಬನ್ ಡೆವಲಪ್ಮೆಂಟ್, ದೆನ್ ಮೈನರ್ ಇರಿಗೇಷನ್, ರೂರಲ್ ಡೆವಲಪ್ಮೆಂಟ್, ಹೀಗೆ
10,000 crores ದುಡ್ಡನ್ನು ಅವರು ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ SCPT ದುರುಪಯೋಗ ಮಾಡಿದ್ರು. ಅವ್ರು ಮಾತಾಡದೇ ಇದ್ರು ಎಲ್ಲ ಬಳಸ್ಕೊಂಡು. ನಾವು ಬಂದ ಮೇಲೆ ಆ 7Dನ ತೆಗೆದಾಕ್ಬಿಟ್ವಿ. ಯಾವ ಡೀಮ್ಡ್ ಇದ್ದಂತ ತೆಗೆದಾಕಿದ್ರು. ಏನು ಉದ್ದೇಶ? ನೀವು ದುರುಪಯೋಗ ಮಾಡ್ಕೊತಾ ಇದ್ದೀರಿ, ನಿಮ್ಮ ಬಿಡಲ್ಲ ಅಂತ ತೆಗೆದು. ಇನ್ನು ಯೋಜನೆಗಳಿಗೆ ನಮ್ಮ ದುಡ್ಡು ಕೊಟ್ಬಿಟ್ಟಿದ್ದಾರೆ. ಇದರಿಂದ 7C ಇದೆಯಲ್ಲ, ಅದೇನು ಹೇಳುತ್ತೆ ಅಂದರೆ ಸರ್ಕಾರದ ಯೋಜನೆಗಳಿದ್ದಾವೆ. ಈಗ ಅಕ್ಕಿ ಕೊಡೋದಿರ್ಬೋದು, 2,000 ರೂಪಾಯಿ ಕೊಡೋದಿರ್ಬೋದು. ಅದರಲ್ಲಿ SC ST ಮಹಿಳೆ ಇದ್ದಾರೆ. ಆ ಯೋಜನೆಗಳಿಗೆ ಆ ಸಮಾಜಕ್ಕೆ ಮಾತ್ರ ಕೊಡಬೇಕು, ಬೇರೆಯವ್ರಿಗೆ ಕೊಡೋಕ್ಕೆ ಬರೋಲ್ಲ. ಹೀಗಾಗಿ ಈ ಹಣನ ಬೇರೆಯವರಿಗೆ, ಅನ್ಯರಿಗೆ, ಅನ್ಯ ಉದ್ದೇಶಕ್ಕೆ ಬಳಸೋ ಪ್ರಯತ್ನವೇ ಇಲ್ಲ. ಇಷ್ಟಕ್ಕೂ BJP ಅವರೇನು ಕಾಯ್ದೆ ಮಾಡಿದ್ರಾ? 7 ಸೆಕ್ಷನ್ 7 ಅಂದರೆ ಏನು ಗೊತ್ತಾ ಅವ್ರಿಗೆ? ABCD ಏನು ಡಿ ಬಳಸ್ಕೊಂಡು ಇವರೆಲ್ಲ ಮಾಡಿದವರು. ಆಮೇಲೆ PTCL ಕಾಯ್ದೆ, ಏನು ನಮ್ಮ ಲಕ್ಷಾಂತರ ಅರ್ಜಿಗಳಿದ್ದು ದರಖಾಸ್ತು ಲ್ಯಾಂಡ್ ಮಂಜೂರಿಗಾಗಿ ಅದನ್ನು ಹಾಗೆ ಇಟ್ಟಿದ್ರು. ನಾವು ಬಂದ ತಕ್ಷಣ PTCL ಕಾಯ್ದೆ ವಾಪಸ್ ತಂದು ನಾವು ಕಾಂಟ್ರಾಕ್ಟ್ ರಿಸರ್ವೇಷನ್ ಕೊಟ್ವಿ. KDBನಲ್ಲಿ ಇಂಡಸ್ಟ್ರಿನಲ್ಲಿ 2 ಎಕರೆ ಜಮೀನು ಕೊಟ್ಟು 75% ಅದಕ್ಕೆ ಸಬ್ಸಿಡಿ ಕೊಟ್ಟಿದ್ವಿ. 4% ಇಂಟ್ರೆಸ್ಟು ನಮ್ಮ ಫೈನಾನ್ಸ್ ಕಾರ್ಪೊರೇಷನ್ KSFCಲಿ ಲೋನ್ ಕೊಡೋ ಥರ ಮಾಡಿದ್ವಿ. ರಿಸರ್ವೇಷನ್ ಪ್ರಮೋಷನ್ ಅದನ್ನು ಕಾಯೇ ತಂದ್ವಿ. ಇದನ್ನೆಲ್ಲ ಮಾಡುವಾಗ ಇದನ್ನೇನೂ ಮಾಡಿದೆ, ಇವ್ರ ಬಗ್ಗೆ ಕೆಲಸನೇ ಮಾಡಿದೆ. ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತೇಳಿ 10,000 ಕೋಟಿ ದುರುಪಯೋಗ ಮಾಡಿ ನೀವು ಈ ಥರ ನಾಟಕ ಆಡ್ತೀರಲ್ಲ. ದಿ ಕ್ವಶನ್ ಆಫ್ ಮಿಸ್ಯೂಸಿಂಗ್ SC ST ಫಂಡ್ಸ್ ಡಸ್ ನಾಟ್ ರೈಸ್. ಸರಿ, ಕೊನೆಯದಾಗಿ ಈಗ HD ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ, ಬಂಧನ ಆಗಿದೆ. ತಾವು ಒಬ್ಬರು ಸಚಿವರಾಗಿ ಏನು ಹೇಳಿ ಬಯಸ್ತೀರಿ ಇರ್ತಕ್ಕಂಥ? ಇದೊಂದು ಅತ್ಯಂತ ಹೇಯ ಕೃತ್ಯ, ನಾಚಿಕೆಗೇಡಿನ ಸಂಗತಿ. ಈ ಥರ ಘಟನೆ ಆಗಬಾರ್ದಾಗಿತ್ತು. ಇದು ರಾಜ್ಯದ ದುರಂತ, ರಾಜ್ಯಕ್ಕೆ ಒಂದು ಅಪಮಾನ. ಬಟ್ ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ. SCT ರಚನೆ ಆಗಿದೆ. SCT ಅಧಿಕಾರಿಗಳು ನಿಷ್ಪಕ್ಷ ತನಿಖೆ ಮಾಡಿ ಯಾರ್ಯಾರಿಗೆ ತೊಂದರೆ ಆಗಿದೆ, ನೋವಾಗಿದೆ, ಶೋಷಣೆಗೊಳಗಾಗಿದೆ ಅವ್ರಿಗೆ ನ್ಯಾಯ ಸಿಗಬೇಕು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಇದಿಷ್ಟು ಏನಂತಂದರೆ H. ಮಹದೇವಪ್ಪ ಅವರ ಮಾತು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಲಕರ್ಣಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.